ಮೈಸೂರು ದಸರಾ. ಹತ್ತಿ ಏನ್ ಇವತ್ತು ಫುಲ್ ಜೋರ್ ಇದಿರಲ್ಲ? ಹ್ಞೂ ಮತ್ತೆ ಇವತ್ತು ಆಯುಧ ಪೂಜೆ ಐತಿ, ಅದಕ್ಕೆ ಜಲ್ದಿ ಎದ್ದು ರೆಡಿಯಾಗಿ ನೋಡು. ಹತ್ತಿ ಈ ಆಯುಧ ಪೂಜೆ ಅಂದ್ರೆ ಏನು? ಹೇ, ಆಯುಧ ಪೂಜೆ ಅಂದ್ರೆ ಗೊತ್ತಿಲ್ಲ ನಿನಗೆ? ಆಯುಧ ಪೂಜೆ ಅಂದ್ರೆ ನಾವು ದಿನ ಬಳಸೋ ಸಾಮಾನ ಸ್ವಚ್ಛಗೆ ತೊಳೆದು ಒಂದು ಕಡೆ ಇಟ್ಟು ಪೂಜೆ ಮಾಡಿ ಅದು ಗೌರವ ಕೊಡೋದಕ್ಕೆ ಆಯುಧ ಪೂಜೆ ಅಂತಾರೆ. ಇಷ್ಟು ನನಗೆ ಗೊತ್ತಿರೋದವ, ನಿಮ್ಮ ಮಾವು ನನಗೆ ಹೇಳೇ ಕೊಟ್ಟಿಲ್ಲ, ಇಷ್ಟು ಹೇಳ್ಕೊಟ್ಟಿರೋದು. ಹೌದಾ? ತಡಿ ಹಂಗಾರ, ಮೊದಲ ನನಗೆ ಇಷ್ಟು ಗೊತ್ತಿದ್ರ ಇಷ್ಟೊತ್ತಿಗೆ ಪೂಜೆ ಮಾಡಿ ಸ್ಟೇಟಸ್ಗೆ ಹಾಕಿಬಿಡ್ತಿದ್ದೆ. ಈಗಾಗಲೇ ಟೈಮ್ ಆಗೈತಿ, ನಾನು ಪೂಜೆ ಮಾಡ್ತೀನತ್ತಿ, ನೀವು ತೊಂದರೆ ಕೊಡ್ಬೇಡ್ರಿ ನನಗೆ. ಇಂಥ ಸೊಸಿನ ಪಡ್ಯಾಕ ನಾನು ಭಾರಿ ಪುಣ್ಯ ಮಾಡಿ ನೋಡು. ನನ್ನ ಮಗ ಒಳ್ಳೆ ಸಂಪ್ರದಾಯ ಇರೋ ಹುಡುಗಿನ ತಂದಾನ. ಗಿರ್ಜಾ, ಏನ್ ಮಾಡಾಕತ್ತಿ? ಅತ್ತಿ ನೀವೇ ಹೇಳಿದ್ರಲ್ಲ ದಿನ ಬಳಸೋ ಸಾಮಾನಿಗೆ ಪೂಜೆ ಮಾಡ್ಬೇಕಂತ, ಅದಕ್ಕೆ ಮಾಡಾಕತ್ತೀನಿ. ಅಯ್ಯೋ ನಿನ್ನ ಹಾಳಾದಕಿ, ನಾನು ಹೇಳಿದ್ದು ನಿನ್ ಮೇಕಪ್ ಲಿಪ್ಸ್ಟಿಕ್ ಬಾಚಣಿಕೆ ಅಲ್ಲ. ಮತ್ತಿನ್ನೇನು ಅಂದ್ರ ನಾನು ಹೇಳಿದ್ದು ನಾವು ದಿನ ಬಳಸೋ ಸಾಮಾನು ಟಿವಿ, ಗುದ್ಲಿ, ಚಲಿಕಿ, ಕಾರು, ಬೈಕು ಇಂಥವ್ ಪೂಜೆ ಮಾಡ್ಬೇಕಂತ ಅಂದೆ ನಾನು. ಅವ್ರವ್ರ ಕೆಲ್ಸಕ್ಕೆ ತಕ್ಕಾಗ ಪೂಜೆ ಮಾಡ್ತಾರ, ನೀನೇನು ಹೋಗಿ ಇದನ್ನ ಮಾಡಾಕತ್ತೀಯಲ್ಲ. ಅಯ್ಯ ಅತ್ತಿ, ನೀವು ಮೊದಲೇ ಹೇಳ್ಬೇಕಿಲ್ಲ, ನಾ ಡೈಲಿ ಇವ ಯೂಸ್ ಮಾಡ್ತೀನಲ್ಲ, ಇವ ಇರ್ಬೇಕಂತ ಅದಕ್ಕೆ ಪೂಜೆ ಮಾಡಾಕತ್ತಿದ್ದೆ. ಇಂಥ ಸೊಸಿನ ಪಡಿಯಾಕ ಏನು ಕರ್ಮ ಮಾಡಿದ್ನ ನಾನು. ಇವನು ಹೋಗಿ ಇಂತಕಿನ ಪಡ್ಕೊಂಬಂದ ನಾನು ಎತ್ಕೊಂಡಿ ಒಳಗೆ ಕುತ್ಕೊಂಡ್ಬಿಟ್ಟ.